ಎಷ್ಟು ಚೆನ್ನಾಗಿದೆ ವ್ಯೂ. ಓಕೆ, ಸೊ ಈ ಕಡೆನೂ ಆ ಕಡೆನೂ ಎಲ್ಲ ಥರ ಆಗೋಗಿದೆ. ನನ್ನ ಮಗಳಿಗೆ ಸ್ನೋ ಅಂದರೆ ಭಾರಿ ಇಷ್ಟ. ಆಲ್ಮೋಸ್ಟ್ ಬೆಳಗ್ಗೆಯಿಂದ ಬರೀ ಜರ್ನಿನೇ ಮಾಡ್ತಿದ್ದೀವಿ, ಇನ್ನೊಂದು ಪ್ಲೇಸ್ ರೀಚ್ ಆಗಿಲ್ಲ. ಎಲ್ಲಿ ನಡ್ಕೊಂಡು ಹೋಗ್ತಾ ಇದೆಯಾ? ಹಾಯ್, ಹಲೋ, ಗುಡ್ ಮಾರ್ನಿಂಗ್, ನಮಸ್ಕಾರ, ಕೊನಿಚಿವಾ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಡೇ 2 ಆಫ್ ಮೈ 3 days ಟ್ರಿಪ್. ಸ್ಟಾಪ್ ಟ್ರೈನ್ ಸ್ಟಾಪ್, ಓಪನ್ ಡೋರ್. ಇವತ್ತು ಹೋಗ್ತಾ ಇರೋದು ಕುಸಾತ್ಸು ಆನ್ಸೆನ್ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಹೆಂಗೆ ಹೋಗೋದು ಅಂತ ಅಂದರೆ, ನಮ್ಮ ಮನೆಯಿಂದ ಎಕ್ಸ್ಪ್ರೆಸ್ ಟ್ರೈನು, ಸೇಮು ಓವನೋಗೆ ಎಕ್ಸ್ಪ್ರೆಸ್ ಟ್ರೈನ್ ತೊಗೊಂಡಿದ್ವಿ ಕಶಿವಾಯಿಂದ. ಓವನೋಯಿಂದ ಕೊರೈಜಾವಾಗೆ 1 hour ಜರ್ನಿ ಏನೋ, ಅದು ಬುಲೆಟ್ ಟ್ರೈನಲ್ಲಿ, ಅದನ್ನು ಬುಕ್ ಮಾಡ್ಕೊಂಡಿದ್ವಿ. ವೆಲ್ಕಮ್ ಟು ಡೇ 2 3 days ಟ್ರಿಪ್. ಮತ್ತು ನಾವು ಹೋಗ್ತಾ ಇರೋ ಪ್ಲೇಸ್ ಬಂದು ಕರೋಯಿಜಾವ. ಅದು ಸಖತ್ತಾಗಿದೆ, ಚೆನ್ನಾಗಿದೆ ಪ್ಲೇಸ್. ಅಂದರೆ ಜಸ್ಟ್ ಶಾಪಿಂಗ್ ಸ್ಟ್ರೀಟ್ಸು ಮತ್ತು ಹಳೆ ಕಾಲದ ಜಪಾನ್ ಥರ ಸ್ವಲ್ಪ ಇದೆ, ಕಂಟ್ರಿ ಸೈಡ್ ಥರ. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಕುಸಾತ್ಸು ಆನ್ಸೆನ್ಗೆ ಹೋಗೋ ಪ್ಲ್ಯಾನ್ ಇದೆ. ನಮಗೆ ಡೈರೆಕ್ಟ್ ಇಲ್ಲಿಂದ ಕುಸಾತ್ಸುಗೆ ಟ್ರೈನ್ ಯಾವುದೂ ಇಲ್ಲ, ಬುಲೆಟ್ ಟ್ರೈನ್ ಆಗಲಿ ಯಾವುದು ಡೈರೆಕ್ಟ್ ಇಲ್ಲ. ನಾವು ಐದರ್ ಕುಸಾತ್ಸು ಇಲ್ಲಿ ಮಾತಾಡ್ತಿದ್ದೀವಿ ನೋಡಿ, ಐದರ್ ನಾವು ಕರಾಯಿಜಾವಾಗ ಹೋಗಿ ಅಲ್ಲಿಂದ ಬಸ್ ತೊಗೊಂಡು ಹೋಗ್ಬೇಕು, ಇಲ್ಲ ಅಂದರೆ ತಕಾಸಕಿಗೆ ಹೋಗಿ ಅಲ್ಲಿಂದ ಬಸ್ ತೊಗೊಂಡು ಹೋಗಬೇಕು, ಆ ಥರ ಇರೋದು. ಕುಸಾತ್ಸು ಆನ್ಸೆನ್ ಬಂದು ತುಂಬ ಚೆನ್ನಾಗಿದೆ, ಅದು ಆನ್ಸೆನ್ ಸ್ಪಾಟು. ಸೊ ಮೇನಾಗಿ ಅದಕ್ಕೆ ಹೋಗಬೇಕಾಗಿತ್ತು, ಅದೊಂದು ಪ್ಲೇಸ್ ನಾವು ನೋಡಿರಲಿಲ್ಲ. ಹಿಂಗೆ ಹೋದರೆ ಕರೋಯಿಜಾವಾಗ ಹೋಗಿ ಅಲ್ಲಿಂದ ಬಸ್ ತೊಗೊಂಡು ಹೋದರೆ ನಮಗೆ ಈಸಿ ಆಗುತ್ತೆ. ಪ್ಲಸ್ ನಾವು ಶಿರಾಯ್ತು ಫಾಲ್ಸು ಕವರ್ ಮಾಡ್ಬೋದು. ಇವಳೆ ಕಲ್ಪಿಟ್ ಮಾತಾಡக்கூಡಲ್ಲ ಕ್ಯಾಮ್ರಾಗೆ. ನೀವು ಯಾರಾದರೂ ಜಪಾನಿಗೆ ಬರ್ತೀರಾ ಅಂದರೆ ನೋಡಿ, ಕುಸಾತ್ಸು ಆನ್ಸೆನ್ ಒಂದು ಪ್ಲೇಸ್ ಕವರ್ ಮಾಡ್ಬೋದು ಈ ಪಾಸಲ್ಲಿ. ಪ್ಲಸ್ ಕರೋಯಿಜಾವ ಪ್ಲೇಸ್ನು ಕವರ್ ಮಾಡ್ಬೋದು. ಇದು ಎಲ್ಲ 1 day ಸಾಕು, ತುಂಬ ಏನಿಲ್ಲ. ಬಟ್ ಕುಸಾತ್ಸು ಬಂದು ಸ್ವಲ್ಪ ದೂರ ಇರೋದ್ರಿಂದ, ಆಮೇಲೆ ಟ್ರೈನ್ ಆಕ್ಸೆಸ್ಸು ಕಡಿಮೆ ಇರೋದ್ರಿಂದ ಇಲ್ಲವೇ ಇಲ್ಲ ಆ್ಯಕ್ಚುಲಿ ಆ ಕಡೆಗೆ ಡೈರೆಕ್ಟು ಅಂತಲ್ಲ. ಹಂಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ. ಬಸ್ಸಸ್ಸು ಅಂದರೆ ಅವರ್ಲಿ ಒನ್ಸ್ ಬಸ್ ಎಲ್ಲ ಇರೋದ್ರಿಂದ 1 day ಸ್ವಲ್ಪ ಕಷ್ಟ ಆಗುತ್ತೆ. ಅಂದರೆ ಬೆಳಗ್ಗೆ ಹೊರಟಿ ಸಂಜೆ ಅಷ್ಟರಲ್ಲಿ ಬರ್ಬೋದು. ಇವೆಲ್ಲ 1 day ನೀವು ಸ್ಟೇಯಿಂಗೆಲ್ಲ ಉಳಿಸ್ಬೋದು. 3 day ಪಾಸ್ ತೊಗೊಂಡು ಟೋಕಿಯೋ ಆರಾಮಾಗಿ ಅಲ್ಲಿ ಅಪ್ ಆ್ಯಂಡ್ ಡೌನ್ ಮಾಡಿ ಓಡಾಡ್ಬೋದು. ಗುಡ್ ಮಾರ್ನಿಂಗ್ ಹೇಳು. ಸಕುರ ರೆಡಿಯಾಗಿದ್ದಾಳೆ. ಸಕುರ ಪಿಂಕ್, ಮಾಮ ಪಿಂಕ್. ಪಿಂಕ್ ಪಿಂಕ್. ಬೇಬಿ ಯಾವ ಕಲರ್ ಅದು ಬಿಡು, ಬೇಬಿ ಯಾವ ಕಲರ್ ಹಾಕಿರೋದು? ವೆರಿ ಗುಡ್. ಪಾಪ ರೆಡಿ? ಪಾಪ ರೆಡಿ? Yes, ready. Ready to explore the places in Karuizawa and Shiraito Falls and Kusatsu Onsen. ಕರೋಯಿಜಾವಾಗೆ ಆಲ್ರೆಡಿ ನಾವು 1 time ಹೋಗಿದ್ದೀವಿ, ಬಟ್ ಎಲ್ಲ ಪ್ಲೇಸಸ್ ಕವರ್ ಆಗಿಲ್ಲ. ಬರೀ ಶಾಪಿಂಗ್ ಸ್ಟ್ರೀಟು ಆ ಥರ ಒಂದೆರಡು 3 ಪ್ಲೇಸ್ ಅಷ್ಟೇ ಕವರ್ ಮಾಡಿದ್ದೀವಿ. ಬಟ್ ಅದು ಕೂಡ ಸ್ನೋ ಪ್ಲೇಸೇ ಈ ಟೈಮಲ್ಲಿ ಹೋದರೆ, ಫೆಬ್ರವರಿ ಟೈಮಲ್ಲಿ. ಸೊ ಲೆಟ್ಸ್ ಸಿ, ಸ್ನೋ ಇರುತ್ತಾ ಸ್ನೋ ಇರಲ್ವಾ ಅಂತ ಅಂದ್ಬಿಟ್ಟು ನೋಡೋಣ. ಗುಡ್ ಮಾರ್ನಿಂಗ್ ಹೇಳೋದು, ವಿಡಿಯೋ ತೆಗಿತೀನಿ. ಗುಡ್ ಮಾರ್ನಿಂಗ್ ಹೇಳೋ, ಬಾಯಲ್ಲಿ ಹೇಳು, ಬಾಯಲ್ಲಿ ಜೋರಾಗಿ ಹೇಳು. ವೆರಿ ಗುಡ್ ಮಾರ್ನಿಂಗ್. ಈಗ ಕರೋಯಿಜಾವ ಸ್ಟೇಷನಿಗೆ ಬಂದಿದ್ದೀವಿ ನಾವು. ಸೊ ಇಲ್ಲಿಂದ ಬಸ್ ತೊಗೊಬೇಕು. ಇಲ್ಲಿಂದ ಯೂಶ್ವಲಿ ಬಸ್ ಆಕ್ಸೆಸ್ ಇರೋದು. ನಮ್ಮ ಕರೋಯಿಜಾವ ಲಾಸ್ಟು ನಮ್ಮ ಪಾಸ್ಗೆ. ಬಸ್ ಏನಿದ್ರು ಎಕ್ಸ್ಟ್ರಾ ಆಗುತ್ತೆ. ಸೊ ಝೂಕಾ ಅಥವಾ ಪಾಸ್ಮೋ ಏನಾದರೂ ರೀಚಾರ್ಜ್ ಮಾಡಿಸಿದ್ರೆ ಅದರಿಂದ ತೊಗೊಬೋದು. ಪಾಸ್ ಸಿಗುತ್ತೆ ಅಂದ್ಕೊಂಡಿದ್ದೆ, ಬಸ್ ಪಾಸು. ಬಟ್ ಲಾಸ್ಟ್ ಟೈಮ್ ಇತ್ತು ನಮಗೆ ಬಸ್ ಪಾಸು, ಈ ಸಲ ಇಲ್ಲ ಅಂತ ಹೇಳಿದ್ರು. ಸೊ ಬಸ್ ಪಾಸ್ ಇಲ್ಲದೆ ಇರೋದ್ರಿಂದ ನಾವು ರೀಚಾರ್ಜ್ ಮಾಡಿಸ್ಕೊಂಡು ಕಾರ್ಡ್ನ. ಈಗ ಇಲ್ಲಿಂದ ಶಿರಾಯ್ತು ಫಾಲ್ಸ್ಗೆ ಬಸ್ ಇರುತ್ತೆ. ಸೊ ಅದಕ್ಕೆ ಹೋಗಿ ಅಲ್ಲಿ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡಿ ಆಮೇಲೆ ನೆಕ್ಸ್ಟ್ ಸ್ಟಾಪ್ ಹತ್ತಿ ಕುಸಾತ್ಸು ಆನ್ಸೆನ್. ಇದೆ ಕರೋಯಿಜಾವ ಸ್ಟೇಷನ್. ಚೆನ್ನಾಗಿದೆ, ಎಲ್ಲ ಫುಲ್ ಮೌಂಟೇನ್ಸ್.
ಸಖತ್ ಚಳಿ ಇದೆ. ಬಾ ಬಂಗಾರಿ ಈ ಕಡೆ ಬಾ, ನೋಡಿ ಎಷ್ಟು ಚೆನ್ನಾಗಿದೆ ಮೌಂಟೇನ್. ಸಕುರ ಎಲ್ಲಿ ಹೋಗ್ತಾ, ಎಲ್ಲಿ ನಡ್ಕೊಂಡು ಹೋಗ್ತಾ ಇದೆಯಾ? ಸ್ವಲ್ಪ ರೀಚಾರ್ಜ್ ಮಾಡ್ಸಕ್ಕೆ ಹೋಗಿದ್ದಾರೆ. ಸೊ ನಾವು ಕುಸಾತ್ಸು ಆನ್ಸೆನಲ್ಲೇ ಸ್ಟೇಯಿಂಗ್ ಇರ್ತೀವಿ ಇವತ್ತು. ಸೊ ಹಾಗಾಗಿ ನಾವು ಲಾಸ್ಟ್ ಸ್ಟಾಪು ಕುಸಾತ್ಸು ಮಾಡ್ಕೊಂಡಿದ್ದೀವಿ ಇವತ್ತು. ಸೊ ನಾಳೆ ಒಂಚೂರು ಎಕ್ಸ್ಪ್ಲೋರ್ ಮಾಡಿ ರಿಟರ್ನ್ ಆಗಕ್ಕೆ ಸರಿ ಹೋಗುತ್ತೆ. ಕುಸಾತ್ಸು ಆನ್ಸೆನ್ ಅನ್ನೋದು ಆನ್ಸೆನ್ ಸ್ಪಾಟು. ಸೊ ಫೇಮಸ್ ಆನ್ಸೆನ್ ಎಲ್ಲ ಚೆನ್ನಾಗಿರುತ್ತೆ. ಹಾಗಾಗಿ ಆ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಣ, ಆನ್ಸೆನ್ ಸ್ಪಾಟ್ನ ಅಂತ ಅಲ್ಲಿಗೆ ಸ್ಟೇಯಿಂಗ್ ತೊಗೊಂಡಿದ್ದೀವಿ. ನೋಡಿ ಇಲ್ಲೆಲ್ಲ ಸ್ನೋ ಎಲ್ಲ ಎಷ್ಟು ಚೆನ್ನಾಗಿದೆ, ಸ್ನೋ ಬೆಟ್ಟ. ನೀವು ಯಾರಾದರೂ ಕೊರೊಯ್ಜಾವಾಗೆ ಬರ್ತೀರಾ ಅಂದರೆ ನೋಡಿ, ಸ್ಟೇಷನಿಂದ ಈ ಕಡೆ ರೈಟಿಗೆ ಬಂದರೆ ನಿಮ್ಗೆ ಇಲ್ಲಿ ಬಸ್ಸದು ಇನ್ಫಾರ್ಮೇಷನ್ ಇಲ್ಲಿ ಸಿಗುತ್ತೆ. ಇಲ್ಲಿ ಬಂದು ನೀವು ವಿಚಾರಿಸಿದ್ರೆ ನಿಮಗೆ ಅವರೇ ಕ್ಲೀನಾಗಿ ಗೈಡ್ ಮಾಡ್ತಾರೆ, ಎಲ್ಲಿಂದ ಎಲ್ಲಿಗೆ ಹೋಗ್ತಿದ್ದೀರಾ ಅಂತಂದರೆ ಯಾವ ಬಸ್ಸು ಅಂತೆಲ್ಲ ತೋರಿಸ್ತಾರೆ. ಸ್ಟೇಷನಿಂದ ಕೆಳಗೆ ಇಳಿದು ಬಂದರೆ ನಿಮಗೆ ಬಸ್ ಸ್ಟಾಪ್ಸ್ ಇರುತ್ತೆ. ಇಲ್ಲಿ ಬಂದು ನಿಂತ್ಕೋಬೇಕು ನೀವು. ಈ ಶಿರಾಯ್ತೋ ಫಾಲ್ಸ್ಗೆ ಹೋಗೋದಾದ್ರೂ ಇಲ್ಲೇ ನಿಂತ್ಕೋಬೇಕು, ಕುಸಾತ್ಸು ಆನ್ಸೆನ್ಗೆ ಹೋಗೋದಾದ್ರೂ ಇಲ್ಲೇ ನಿಂತ್ಕೋಬೇಕು. ಇಲ್ಲಿ ಪ್ರೈಸಸ್ಸು ಟೈಮಿಂಗ್ಸು ಎಲ್ಲ ಇಲ್ಲೇ ಕೊಟ್ಟಿರ್ತಾರೆ, ಅದನ್ನ ನೋಡಿ ನಿಂತ್ಕೋಬೇಕು. ಈಗ ನಾವು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಶಿರಾಯ್ತೋ ಫಾಲ್ಸ್ಗೆ. ಇಲ್ಲಿಂದ 25 ಮಿನಿಟ್ಸು. ಕೊರೊಯ್ಜಾವಾ ತುಂಬ ಒಂಥರ ಕಂಟ್ರಿ ಸೈಡು, ತುಂಬ ಪೀಸ್ಫುಲ್ ಆಗಿದೆ. ಆಮೇಲೆ ತುಂಬ ಟೂರಿಸ್ಟ್ಗಳಿಗೆಲ್ಲ ಗೊತ್ತಿಲ್ಲದೆ ಇರೋದ್ರಿಂದ ಈ ಪ್ಲೇಸು ಸ್ಪಾಟ್ ಎಲ್ಲ ಸ್ವಲ್ಪ ಕಡಿಮೆ ಜನ ಇದ್ದರು, ಅಷ್ಟೊಂದು ಫುಲ್ಲು ಗಿಜ್ಜಿ ಅಂತ ಏನಿರಲಿಲ್ಲ. ನೀವು ಯಾರಾದರೂ ಜಪಾನಿಗೆ ಬರ್ತೀರಾ ಅಂದರೆ ಅದರ್ ದೆನ್ ಟೋಕಿಯೋ, ಒಸಾಕಾ, ಕ್ಯೋತೋ ಈ ಥರದ್ದು ಬಿಟ್ಟು ಈ ಪ್ಲೇಸ್ ಕೂಡ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ಚೆನ್ನಾಗಿದೆ, ಇದು ಒಂಥರ ಫುಲ್ಲು ಕಂಟ್ರಿ ಸೈಡು. ನಾವು ಕಿತಾ ಕೊರೊಯ್ಜಾವಾಗೆ ಬಂದಿದ್ದೀವಿ. ಏನಾಯಿತು ಅಂದರೆ ಬರ್ತಾ ಶಿರಾಯ್ತೋ ಫಾಲ್ಸ್ ಇಳಿಬೇಕಾಗಿತ್ತು ನಾವು ಕೊರೊಯ್ಜಾವಾಯಿಂದ. ಬಟ್ ಸಕುರ ಮಲ್ಕೊಂಡ್ಬಿಟ್ಲು ಬಸ್ಸಲ್ಲೇ. ಸೊ ಅವ್ಳು ಮಲಗಿದ್ರಿಂದ ನಾವೇನು ಮಾಡಿದ್ವಿ, ಹಾಗೆ ಜರ್ನಿ ಕಂಟಿನ್ಯೂ ಮಾಡಿ ಕುಸಾತ್ಸುಗೆ ಇಳ್ಕೊಂಡು ನಾಳೆ ವಾಪಸ್ ರಿಟರ್ನ್ ಇಲ್ಲಿಗೆ ಆಗಬೇಕಾಗಿದ್ದರಿಂದ ಇಲ್ಲಿಗೆ ಶಿರಾಯ್ತೋ ಫಾಲ್ಸ್ ಬಂದು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಆಮೇಲೆ ನೋಡಿದ್ರೆ ಕಿತಾ ಕೊರೊಯ್ಜಾವಾ ಇಳ್ಕೊಂಡು ಅಲ್ಲಿಂದ ಕುಸಾತ್ಸು ಆನ್ಸೆನ್ನಿಗೆ ಬೇರೆ ಬಸ್ ತೊಗೊಬೇಕು ಅಂತ ಅಂದರು. 12:30 ಟೈಮು. ನಾವು ಇಲ್ಲಿಗೆ 12:10 ಬಂದ್ವಿ. ಬಟ್ ಇಲ್ಲಿ ನೋಡಿದ್ರೆ ನೆಕ್ಸ್ಟ್ ನಮಗೆ ಬಸ್ ಇರೋದೆ 1:41ಗೆ. ಸೊ ನೆಕ್ಸ್ಟ್ ಬಸ್ 1:41ಗೆ ಅಂದರೆ ವೆಯ್ಟ್ ಮಾಡಬೇಕು ಅಷ್ಟೊತ್ತು ಕುಸಾತ್ಸು ಆನ್ಸೆನ್ಗೆ ಹೋಗೋಕ್ಕೆ. ಸೊ ಈ ಕಡೆನೂ ಆ ಕಡೆನೂ ಎಲ್ಲ ಥರ ಆಗೋಗಿದೆ. ಬಟ್ ಏನಂದರೆ ಒಂದು ಹೆಲ್ಪ್ಫುಲ್, ಇಲ್ಲಿ ಕಮ್ಯುನಿಟಿ ಹಾಲ್ ಇದೆ. ಸೊ ನೋಡ್ಬೋದು, ನಾವು ಈಗ ಒಳಗಡೆ ಕಮ್ಯುನಿಟಿ ಹಾಲಲ್ಲೇ ಇದ್ದೀವಿ. ಸೊ ಈ ಕಮ್ಯುನಿಟಿ ಹಾಲಲ್ಲಿ ಆರಾಮಾಗಿ ರೆಸ್ಟ್ ಮಾಡಿ ನಾವು ನೋಡಿ ಎಷ್ಟು ಚೆನ್ನಾಗಿದೆ. ಮಕ್ಕಳಿಗೆಲ್ಲ ಟಾಯ್ಸ್ ಇಟ್ಟಿದ್ದಾರೆ, ಬುಕ್ಸ್ ಇಟ್ಟಿದ್ದಾರೆ, ಇಲ್ಲೆಲ್ಲ ಬುಕ್ಸ್ ಇದೆ. ಆಮೇಲೆ ಸೋಫಾ ಇದೆ, ಇಲ್ಲೆಲ್ಲ ಬುಕ್ಸ್ ಇದೆ. ಆಮೇಲೆ ಕಿಚನ್ ಥರ ಎಲ್ಲ ಇದೆ, ಇಲ್ಲೆಲ್ಲ ಕಿಚನ್ ಥರ ಇದೆ. ಓವನ್ ಇದೆ, ಕಾಫಿ ಮಾಡ್ಕೋಬೋದು. ಎಷ್ಟು ಚೆನ್ನಾಗಿದೆಲ್ಲ ಈ ಥರ. ಇದೆಲ್ಲ ಫ್ರೀ, ಇದೆಲ್ಲ ಯಾವುದೂ ದುಡ್ಡಿಲ್ಲ, ಎಲ್ಲ ಫ್ರೀ. ಇದು ಸಖತ್ತಾಗಿದೆ. ಈಗ ಹೆಂಗಿದ್ರು ನಮ್ಮ ಮಗಳು ಸಕುರ ಎದ್ದಿದ್ದಾಳೆ, ಇಲ್ಲಿ ಆಟಾಡ್ಕೊಂಡವಳೆ. ಈಗ ಅವಳು ಎದ್ದಿರೋದ್ರಿಂದ ಊಟ ಮಾಡ್ಕೊಂಡು ಹೋಗ್ಬೇಕು. ಎಸ್, ಸಕುರ ಎಲ್ಲಿ ಸಕುರ ಎಲ್ಲಿ ಸಕುರ ಎಲ್ಲಿ ಎಲ್ಲಿ ಸಕುರ ಇಲ್ಲಿ ಎಲ್ಲಿ ಸಕುರ ಎಲ್ಲಿ ಇಲ್ಲಿ. ಈ ರೆಸ್ಟೋರೆಂಟ್ ನೋಡಿ ಎಷ್ಟು ಚೆನ್ನಾಗಿದೆ, ಚಿಕ್ಕದಾಗಿ ಮನೇಲೇ ಮಾಡಿರೋ ಥರ. ಕಿರ್ಚಿದ್ರೆ ಈಗ ಕರ್ಕೊಂಡೋಗ್ಬಿಟ್ಟಿದ್ದಾರೆ. ಮನೇಲೇ ಒಂದು ಹಾಲಲ್ಲಿ ಮಾಡ್ದಂಗಿದೆ ಡೋರು ಎಲ್ಲ. ತಿಂತಾಡ್ಬಿಟ್ರಿ ಅವಳು. ಚಿಚ್ಚಿ ಕೈಯಲ್ಲಿ ತಿನ್ನಬೇಕು, ರೈಸ್ ಮಾತ್ರ ಸ್ಪೂನಲ್ಲಿ ತಿನ್ನು. ರೈಸ್ ಸ್ಪೂನಲ್ಲಿ ತಿನ್ನು. ಚಿಚ್ಚಿ ಬರಲ್ಲ. ರೈಸ್ ಸ್ಪೂನಲ್ಲಿ ತಿನ್ನು. ಚಿಚ್ಚಿ ಇದ್ರಲ್ಲಿ ತಿಂತಾವ. ಹಾಂ ತಗೋ. ಚಿಕನ್ ವೆರಿ ಗುಡ್, ತಗೋ ಇದರಲ್ಲಿ ತಿನ್ನು. ಇದಿಟ್ಕೋ, ಅದು ಬಿಡು, ಆ ಸ್ಪೂನ್ ಬಿಡು, ಇದಿಟ್ಕೋ. ಈಗ ಊಟ ಎಲ್ಲ ಆಯಿತು. ಈಗ ಬಸ್ಸಿಗೆ ಕಾಯ್ತಾ ಇದ್ದೀವಿ. ಆ್ಯಕ್ಚುಲಿ ಈಗ ಬಸ್ ಬಂದರೆ ಹತ್ಕೊಂಡು ಕುಸಾತ್ಸು, ಅದು ಆಲ್ಮೋಸ್ಟ್ 40 ಮಿನಿಟ್ಸು 50 ಮಿನಿಟ್ಸು ಆಯಿತು ಇಲ್ಲಿಂದ.
ಆಲ್ಮೋಸ್ಟ್ ಬೆಳಗ್ಗೆಯಿಂದ ಬರೀ ಜರ್ನಿನೇ ಮಾಡ್ತಿದ್ದೀವಿ, ಇನ್ನೊಂದು ಪ್ಲೇಸ್ ರೀಚ್ ಆಗಿಲ್ಲ. ಈಗ ನಾವು ಕುಸಾತ್ಸು ಆನ್ಸೆನ್ ಸ್ಟೇಷನಿಗೆ ಬಂದಿದ್ದೀವಿ. ಫೈನಲಿ ಪ್ಲೇಸಿಗೆ ರೀಚ್ ಆಗಿದ್ದೀವಿ, ಕುಸಾತ್ಸು ಆನ್ಸೆನ್ಗೆ. ಸೊ ಇಲ್ಲಿಂದ 15 ಮಿನಿಟ್ಸ್ ಏನೋ ಇದೆ ನಮ್ಮದು ಹೋಟೆಲ್ಗೆ. ಬಟ್ ಏನಂದರೆ ಶಟಲ್ ಬಸ್ಸಸ್ ಇರ್ತವೆ. ಸೊ ಎಲ್ಲ ಹೋಟೆಲ್ಸ್ಗೂ ನೀವು ಇಲ್ಲಿಂದ ಏನು ಬುಕ್ ಮಾಡ್ತಿರೋ ಅಲ್ಲಿಗೆಲ್ಲ ಶಟಲ್ ಬಸ್ಸಸ್ ಇರುತ್ತೆ. ಸೊ ಅದು ಕನ್ವೀನಿಯೆಂಟ್ ಇರೋದ್ರಿಂದ ಆ ಶಟಲ್ ಬಸ್ ಬಂದರೆ ಫ್ರೀ ಶಟಲ್ ಬಸ್ ಅದು. ಸೊ ಅದನ್ನು ಹತ್ಕೊಂಡು ಹೋದರೆ ನಿಮ್ಗೆ ಆರಾಮಾಗೆ ಹೋಟೆಲ್ ಮುಂದೆ ನಿಲ್ಲಿಸ್ತಾರೆ. ನಾವು ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ವಿ. ಅದು ಬರೋದು ಒಂದು 5-10 ಮಿನಿಟ್ಸ್ ಆಗುತ್ತೆ. ವೆಯ್ಟ್ ಮಾಡ್ತಾ ಹಾಗೆ ಆಚೆ ಎಲ್ಲ ಒಂದು ಸಲ ನೋಡ್ಕೊಂಬರೋಣ ಅಂತ ಈಚೆ ಬಂದ್ವಿ. ಈಚೆ ಬಂದು ನೋಡಿದ್ರೆ ಅಲ್ಲಿ ಫುಟ್ ಆನ್ಸೆನ್ ಇದೆ. ಸೊ ಅದು ಬಂದು ಫ್ರೀ, ಯಾರು ಬೇಕಾದ್ರೂ ಕುತ್ಕೋಬೋದು. ಬಟ್ ನಾವು ಸಾಕ್ಸು ಶೂಸು ಎಲ್ಲ ಹಾಕ್ಕೊಂಡು ಫುಲ್ ಪ್ಯಾಕ್ಡ್ ಆಗಿಬಿಟ್ಟಿದ್ವಿ. ಹಾಗಾಗಿ ಮತ್ತೇನು ಹೋಟೆಲ್ಗೆ ಹೋದ್ರೆ ಆಯಿತು ಅಂತ ಏನು ಯೂಸ್ ಮಾಡಲಿಲ್ಲ. ನನ್ನ ಮಗಳಿಗೆ ಸ್ನೋ ಅಂದರೆ ಭಾರಿ ಇಷ್ಟ. ನೋಡಿ ಇಲ್ಲಿ ಬಾ, ಸ್ಟ್ಯಾಂಪ್ ಮಾಡಿ. ಸ್ನೋ ವಾಟರ್ ಇವೆಲ್ಲ ಭಾರಿ ಇಷ್ಟ ಅಲ್ಲಮ್ಮ ಸಕುರಗೆ. ಬೇಡಮ್ಮ ಗಲೀಜು, ಅದು ಕಾಲು ನೆನ್ಸ್ಕೊಂಡು ಕೂತ್ಕೊಳಕ್ಕಮ್ಮ. ಅದು ಕಾಲು ಇಟ್ಕೊಳ್ಳುತ್ತಾ? ಬಾ ಬಸ್ ಬಂತು ಹೋಗೋಣ. ಬಾ ಕೈ ಇಟ್ಕೊಮ್ಮ ಅಮ್ಮದು. ನಾವು ಬೆಳಗ್ಗೆ ಬಿಟ್ಟಿರೋದು ಈಗ ಎಷ್ಟು 8 o'clock ಬಿಟ್ಟಿರೋದು. 3 o'clock ಬಂದು ರೀಚ್ ಆಗಿದ್ದೀವಿ. ಅಂದರೆ ಅಷ್ಟು ದೂರ ಇದೆ. ಆಮೇಲೆ ಪ್ಲಸ್ ಫ್ರೀಕ್ವೆಂಟಾಗಿ ಬಸ್ಸಸ್ ಇರೋಲ್ಲ, 1 hour ಒಂದ್ಸಲ ಆ ಥರ ಇರುತ್ತೆ. ಸೊ ಅದನ್ನೆಲ್ಲ ನೋಡ್ಕೊಂಡು ಕ್ಲೀನಾಗಿ ಕೊಡಬೇಕು. ನಾವು ಸ್ಟೇಯಿಂಗ್ ಇರೋದ್ರಿಂದ ಸಂಜೆ ಆದರೂ ಪರವಾಗಿಲ್ಲ ಅಂತ. ಯಾರು ಕೊಡಿಸಿದ್ದು ಡಾಗಿ? ನಡಿ ಆಂಟಿ ಅಂತೆ, ಪಪ್ಪ ಕಣೆಮ್ಮ. ನಡಿ ಪಪ್ಪಗೆ ಬಿಲ್ ಮಾಡ್ಸಕ್ಕೆ ಕೊಡಲಿ. ಕೊಡು. ಹಾಂ ಬಿಲ್ ಮಾಡಿಸಲ್ಲ, ಕೊಡೋರಿಗೆ ಬಿಲ್ ಮಾಡಿಕೊಡ್ತಾರೆ. ಡಾಗಿ ಯಾರು ಕೊಡಿಸಿದ್ದು? ಪಪ್ಪ ಕೊಡಿಸಿದ್ದ? ಮಮ್ಮ ಕೊಡಿಸಿದ್ದ? ಮಮ್ಮ ರೆಕಮೆಂಡ್ ಮಾಡಿದ್ದು, ಪಪ್ಪ ಕೊಡಿಸಿದ್ದು. ಥ್ಯಾಂಕ್ ಯು ಹೇಳ್ತೀಯ ಪಪ್ಪಗೆ? ಹೇಳು ಥ್ಯಾಂಕ್ ಯು ಪಪ್ಪ. ಹೇಳ್ಬೇಕು ಥ್ಯಾಂಕ್ ಯು ಪಪ್ಪ. ಹೇಳು ಥ್ಯಾಂಕ್ ಯು ಪಪ್ಪ. ಡಾಲ್ ಅಂದರೆ ಅದೆಷ್ಟು ಅಬ್ಸೆಸ್ಟ್ ನೋಡಿ. ನೋಡಿದ ತಕ್ಷಣ ಇಲ್ಲಿ ತೋರ್ಸೋಣ ಇರು. ನೋಡಿದ ತಕ್ಷಣ ಎತ್ಕೊಂಡ್ಬಿಟ್ಲ ಅಲ್ಲಿ. ಆ್ಯಕ್ಚುಲಿ ಇಲ್ಲಿತ್ತು, ನೋಡಿದ ತಕ್ಷಣ ಬೇಕು ಅಂತ ಇದ್ದಿದೆ ನೋಡಿ. ಅವರಪ್ಪಂಗೆ ಟ್ಯಾಕ್ಸ್ ಬಿತ್ತು. ಇಲ್ಲಿಂದ ಸಾಕಷ್ಟೇ. ನೋ ಸಾಕು, ಒಂದೇ ಸಾಕು. ನಡಿ. ಫೈನಲಿ ರೂಮ್ ಕೀ ಸಿಕ್ತು. ಈಗ ಚೆಕ್ ಇನ್ ಆಗೋ ಟೈಮು. ಸೊ ಲೆಟ್ಸ್ ಡೂ ಅ ರೂಮ್ ಟೂರ್. ಶೂಸ್ ಎಲ್ಲ ಇದೆ ಇಲ್ಲಿ. ಮಿರರ್. ಹಾಯ್, ದಿಸ್ ಇಸ್ ಅವರ್ ಬೆಡ್. ಟ್ವಿನ್ ಬೆಡ್ ಇದೆ. ಇದು ಡ್ರೆಸ್ಸಿಂಗ್ ಮಿರರ್. ಆ್ಯಂಡ್ ದಿಸ್ ಇಸ್ ಸೋಫಾ. ಸಕುರ ಡಾಲಿ ಕೊಟ್ಟು ಈಗ ಹೋಗಿ ಫುಲ್ಲ ಸೋಫಾ ಮೇಲೆ ಹತ್ತಿ ಎಳ್ದಾಕಿ ಎಲ್ಲ. ಆ್ಯಂಡ್ ದಿಸ್ ಇಸ್ ದ ವ್ಯೂ ಪಾಯಿಂಟ್. ವಾವ್, ಬಾಲ್ಕನಿ ಸಖತ್ತಾಗಿದೆ. ವಾಹ್, ಎಷ್ಟು ಚೆನ್ನಾಗಿದೆ ವ್ಯೂ. ಸ್ನೋ ವ್ಯೂ. ವಾವ್, ಈಗೆಲ್ಲ ಓಡಾಡ್ಬೋದು ಅನ್ಸುತ್ತೆ. ಎಲ್ಲ ಓಡಾಡ್ತಾರೆ. ಚೆನ್ನಾಗಿದೆ ವ್ಯೂ, ಸಖತ್ತಾಗಿದೆ. ಬಾ ನಿಧಾನಮ್ಮ. ಇವಳನ್ನ ಎತ್ಕೊಳ್ರಿ ಪಪ್ಪ. ಅವಳನ್ನೊಬ್ಳನ್ನ ಬಿಟ್ಬಿಟ್ರಲ್ರಿ. ಸ್ನೋ ವ್ಯೂ, ಬಾಲ್ಕನಿ ವ್ಯೂ ಚೆನ್ನಾಗಲ್ಲ. ಇದು ಸೋಫಾ ಕೊಟ್ಟಿದ್ದಾರೆ, ಒಂದು ಚೇರ್ ಕೊಟ್ಟಿದ್ದಾರೆ. ಸೋಫಾ ಆರಾಮಾಗಿ ಕುತ್ಕೊಳ್ಬೋದು. ಆಮೇಲೆ ಇಲ್ಲಿ 2 ಬೆಡ್ ಇದೆ. ನಂದು ಸಕುರದು ಬೆಡ್ಡು, ಅವ್ರ ಅಪ್ಪನ ಬೆಡ್ಡು. ಆಮೇಲೆ ಬಾತ್ರೂಮ್ ಬಂದು ಇದು ಬೇಸಿನ್ ಟಬ್ ಇಲ್ಲೆಲ್ಲ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಬಟ್ ಈಗ ಒಂಚೂರು ದೊಡ್ಡದಿದೆ ಆ್ಯಕ್ಚುಲಿ. ಯೂಶ್ವಲಿ ಜಪಾನಲ್ಲಿ ಹೋಟೆಲ್ಸಲ್ಲಿ ಬಾತ್ರೂಮ್ಸಲ್ಲಿ ಚಿಕ್ಕದಿರುತ್ತೆ. ಆಲ್ಮೋಸ್ಟ್ ಇದಂತೂ ಕೊಟ್ಟಿರ್ತಾರೆ ಬಾತ್ ಟಬ್ಬು. ಆಮೇಲೆ ನಮಗಿಲ್ಲಿ ಆನ್ಸೆನ್ ಎಲ್ಲ ಇರೋದ್ರಿಂದ ಬಾತ್ ಟಬ್ಬು ಕಡಿಮೆ ಯೂಸ್ ಮಾಡ್ಬೋದು. ಆನ್ಸೆನ್ಗೆ ಕೂತ್ಕೋಬೋದು. ಸಖತ್ತಾಗಿರುತ್ತೆ ಆನ್ಸೆನ್ನು. ನೀವು ಯಾರಾದರೂ ಜಪಾನಿಗೆ ಬರ್ತೀರಾ ಅಂದರೆ ಆನ್ಸೆನ್ ಮಾತ್ರ ಮಸ್ಟ್ ಟ್ರೈ. ಆನ್ಸೆನ್ ಸಖತ್ತಾಗಿರುತ್ತೆ ಜಪಾನಲ್ಲಿ. ಬಟ್ ಏನಂದರೆ ಅದಕ್ಕೆ ಕೆಲವು ರೂಲ್ಸ್ ಇರುತ್ತೆ. ಸೊ ಅದನ್ನು ಫಾಲೋ ಮಾಡಲೇಬೇಕಾಗುತ್ತೆ. ಅದು ಒಂದಷ್ಟೇ ನಮಗೆ. ಓಕೆ ದೆನ್ ಸಿ ಯು. ನಾವೀಗ ರೆಸ್ಟ್ ಮಾಡಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಆಮೇಲೆ ಸ್ವಲ್ಪ ಆನ್ಸೆನ್ ಏನಾದ್ರು ಯೂಸ್ ಮಾಡಬೇಕು. ಹೋಗಿ ಫೋಟೋಸು ಒಂದಷ್ಟೆಲ್ಲ ತಗೊಂಬರೋಣ ಅಂದ್ಕೊಂಡ್ವಿ. ಬಟ್ ಏನಂದರೆ ಇದು ಸ್ವಲ್ಪ ಬೆಟ್ಟದ ಮೇಲಿದೆ. ಬೆಟ್ಟದ ಮೇಲೆ ಇರೋದ್ರಿಂದ, ಆಮೇಲೆ ಸ್ವಲ್ಪ ಸ್ನೋ ಎಲ್ಲ ಬಂದು ನಿಂತೋಗಿರೋದ್ರಿಂದ ಸ್ಲಿಪ್ಪರಿ ತುಂಬ ಇದೆ. ಹಾಗಾಗಿ
ಸ್ವಲ್ಪ ಕಷ್ಟ ಆಗೋದು ಮಗು ಹಿಡ್ಕೊಂಡು ಹತ್ತದು ಮಾಡೋದು ಜಾರ್ಗಿದ್ಬಿಟ್ರೆ ಕಷ್ಟ ಅಂತ ಹೋಗಲಿಲ್ಲ. ಇಲ್ಲೇ ಒಂದೆರಡು ಫೋಟೋ ಸುಮ್ಮನೆ ತೊಗೊಂಬಂದ್ರಿ ಆಚೆ ಕಡೆ. ಇವತ್ತು ಬೆಳಗ್ಗೆಯಿಂದ ಬರೀ ಓಡಾಡಿದ್ದೇ ಆಗಿರೋದ್ರಿಂದ ಸ್ವಲ್ಪ ಈಗ ರೆಸ್ಟ್ ತೊಗೊಂಡು ಆನ್ಸೈನ್ಗೆ ಹೋಗಿ ಆಮೇಲೆ ಇವಳನ್ನ ಸ್ವಲ್ಪ ಆಡಿಸ್ಕೊಂಡಿಲ್ಲಿ ಆಮೇಲೆ ಆನ್ಸೈನ್ಗೆ ಹೋಗಿ ಊಟ ಮಾಡಿದ್ರೆ ಸರಿ ಹೋಗುತ್ತೆ ಅವಾಗ. ಹಾಗಾಗಿ ಇವತ್ತೇನು ಪ್ಲ್ಯಾನ್ ಇಲ್ಲ, ಇವತ್ತು ಬರೀ ರೆಸ್ಟಿಂಗ್ ಡೇ. ನೀವು ಯಾರಾದರೂ ಕುಸಾತ್ಸು ಆನ್ಸೈನಿಗೆ ಬರ್ತೀರಾ ಅಂದರೆ ವಿತೌಟ್ ಸ್ಟೇಯಿಂಗ್ ಬೆಳಗ್ಗೆನೇ ಪ್ಲ್ಯಾನ್ ಮಾಡ್ಕೊಂಬನ್ನಿ ಸೊ ದಟ್ ಕವರ್ ಮಾಡ್ಕೊಂಡು ನೀವು ಸಂಜೆ ಅಷ್ಟರಲ್ಲಿ ಹೋಗೋಕ್ಕೆ ಈಸಿ ಆಗುತ್ತೆ. ನಾವು ಸ್ವಲ್ಪ ಬಿಟ್ಟಿದ್ದೆ ಲೇಟ್ ಆಯಿತು, ಹಾಗಾಗಿ ಎಲ್ಲ ಲೇಟ್ ಆಯಿತು. ಬೈ ದ ವೇ ಇವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ, ಹಾಗಾಗಿ ನಾವು ಇಲ್ಲಿ ಸ್ಟೇಯಿಂಗಿಗೆ ಬಂದಿರೋದು. ಸೊ ಹಾಗಾಗಿ ಇವತ್ತು ಸ್ವಲ್ಪ ರಿಲ್ಯಾಕ್ಸ್ ಡೇ. ಆ್ಯಕ್ಚುಲಿ ಶಿರಾಯ್ತು ಫಾಲ್ಸ್ ಅದು ನೋಡ್ಕೊಂಬರೋಣ ಅಂದ್ಕೊಂಡ್ವಿ. ಆಮೇಲೆ ಇಲ್ಲಿ ಎಲ್ಲ ಸ್ವಲ್ಪ ಕಾಡ್ ಥರ ಇದೆ. ಹಾಕು ಮಮ್ಮ ಹಾಕ್ಬೇಕಾ? ಮಮ್ಮ ಇದಲ್ಲ ಕಲರ್ ಇದು, ಇದಕ್ಕೆ ನೀನೇ ಆಡು ಮಾಡು. ಹೋಟೆಲಲ್ಲೇ ಮಕ್ಕಳಿಗೆ ಅಂತ ಒಂದು ಸ್ಮಾಲ್ ರೂಮಲ್ಲಿ ಪ್ಲೇ ಏರಿಯಾ ಮಾಡಿದರು. ಅಲ್ಲೆಲ್ಲ ಟಾಯ್ಸು ಅವೆಲ್ಲ ಇಟ್ಟಿದ್ರು. ಸೊ ಅದನ್ನೆಲ್ಲ ಆಡಿಸ್ಕೊಂಡು ಸ್ವಲ್ಪ ಹೊತ್ತು. ಆಮೇಲೆ ನಾನು ಸಕುರ ಆನ್ಸೆನಿಗೆ ಹೋಗಿ ಎಲ್ಲ ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಆಮೇಲೆ ಫೈನಲಿ ಇಟ್ಸ್ ಡಿನ್ನರ್ ಟೈಮ್. ಸೊ ಡಿನ್ನರ್ ಬಂದು ಬೊಫೆಟ್ಟು. ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ವಿತ್ ಆ ರೂಮ್ ಬೊಫೆಟ್ ಇರುತ್ತೆ. ಬ್ರೇಕ್ಫಾಸ್ಟ್ ಆ್ಯಂಡ್ ಡಿನ್ನರ್ 2 ಬೊಫೆಟ್ಟು. ಏನು ಮಾಡ್ತಾ ಇದ್ದಾಳೆ? ಊಟ ಬಿಬ್ ಹಾಕ್ಕೊಂಡಿದ್ದಾಳ. ಏನಂತ ಕೈಲಿ ಇಟ್ಕೊಂಡಿರೋದು? ಪೊಟ್ಯಾಟೊ. ಬೆಳಗ್ಗೆಯಿಂದ ಟ್ರಾವೆಲ್ ಮಾಡಿ ಟಯರ್ಡ್ ಆಗೋಗಿತ್ತು. ಸೊ ಅದಕ್ಕೆ ಊಟ ಮಾಡ್ಕೊಂಡು ಈಗ ಹೋಗಿ ಮಲ್ಕೊಳ್ಳೋದು. ಆನ್ಸೆನ್ ಎಲ್ಲ ಮುಗೀತಲ್ಲ, ಸೊ ಬಾಡಿ ಎಲ್ಲ ರಿಫ್ರೆಶ್ ಆಗಿರುತ್ತೆ ಆನ್ಸೆನ್ ಯೂಸ್ ಮಾಡಿ. ಸೊ ಫೈನಲಿ ಇಟ್ಸ್ ಎಂಡಿಂಗ್ ಟೈಮ್. ಸೊ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮಾತಾನೆ ಸೊ ಇನ್ ದ ನೆಕ್ಸ್ಟ್ ವಿಡಿಯೋ. ವೇಟ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ. ಥರ್ಡ್ ಏನೇನು ಮಾಡಿದ್ವಿ ಅಂತ ನೆಕ್ಸ್ಟ್ ವಿಡಿಯೋ ಬರುತ್ತೆ. ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್.